ವೀಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇಂದಿನ ಕರ್ನಾಟಕದ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ. ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ಬಿಜಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬಂದು 700 ರೂಪಾಯಿದಿಂದ ಹಿಡಿದು 1800 ರೂಪಾಯಿವರೆಗೆ ರೇಟು ಇದೆ ಬಿಜಾಪುರ ಮಾರುಕಟ್ಟೆಯಲ್ಲಿ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ನೋಡೋದಾದರೆ 1 ಕ್ವಿಂಟಲ್ ಈರುಳ್ಳಿಗೆ 1500 ರೂಪಾಯಿದಿಂದ 2600 ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಬೆಲೆ ರೇಟು ಇದೆ. 1500 ರೂಪಾಯಿದಿಂದ 2600 ರೂಪಾಯಿಯು ಉತ್ತಮ ಕ್ವಾಲಿಟಿ ಇರುವಂಥ ಈರುಳ್ಳಿಯ ಪ್ರೈಸು ಚಿಕ್ಕಬಳ್ಳಾಪುರದಲ್ಲಿ ಇದೆ. ಹಾಗೆ ಬಾದಾಮಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಬಾದಾಮಿ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ಗೆ 1000 ರೂಪಾಯಿದಿಂದ ಹಿಡಿದು 1900 ರೂಪಾಯಿವರೆಗೆ ರೇಟು ಇದೆ. 1000ದಿಂದ 1900 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ಬಾದಾಮಿ ಮಾರ್ಕೆಟ್ನಲ್ಲಿ ಎದ್ದು. ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ರೈತರೆ 1200 ರೂಪಾಯಿದಿಂದ 2000 ರೂಪಾಯಿವರೆಗೆ ರೇಟು ಇದೆ. 1200 ರೂಪಾಯಿದಿಂದ 2000 ರೂಪಾಯಿವರೆಗೆ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಇಂದಿನ ಬೆಲೆ ಆಗಿದೆ. ಹಾಗೆ ಧಾರವಾಡ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನೋಡ್ಬೋದು ರೈತರೆ 1000 ರೂಪಾಯಿದಿಂದ 1800 ರೂಪಾಯಿವರೆಗೆ ರೇಟು ಧಾರವಾಡ ಮಾರುಕಟ್ಟೆಯಲ್ಲಿ ಇವತ್ತು ಈರುಳ್ಳಿಯ ಮಾರುಕಟ್ಟೆ ಬೆಲೆ ಇದೆ ನೋಡಿ ರೈತರೆ. ಹಾಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ 800 ರೂಪಾಯಿದಿಂದ 1900 ರೂಪಾಯಿವರೆಗೆ ರೇಟನ್ನು ಹೊಂದಿದೆ. 800 ರೂಪಾಯಿದಿಂದ 1900 ರೂಪಾಯಿವರೆಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದ್ದು. ಹಾಗೆ ಮೈಸೂರಿನಲ್ಲಿ ಕೂಡ 1000ದಿಂದ 2000 ರೂಪಾಯಿವರೆಗೆ ರೇಟನ್ನು ಹೊಂದಿದೆ. ಹಾಗೆ ರಾಯಚೂರಿನಲ್ಲಿ ನೋಡೋದಾದರೆ 1000ದಿಂದ 1800 ರೂಪಾಯಿವರೆಗೆ ರಾಯಚೂರು ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ. ಹಾಗೆ ಕೊಲ್ಹಾಪುರದಲ್ಲಿ ಕೂಡ 500 ರೂಪಾಯಿದಿಂದ 2000 ರೂಪಾಯಿವರೆಗೆ ರೇಟನ್ನು ಹೊಂದಿದೆ. ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ. ವೀಕ್ಷಕರೇ, ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ.